ಹ್ಞೂ ಸರ್. ನೋಡ್ರಿ ಕಾಸಕತ್ತೀವಿ. ಏನ್ ಕಾಸಕತ್ತೀವಿ ಇಲ್ಲಿ? ಸಲ್ಫರ್ ಸಲ್ಫರ್ಗೆ ಹೌದಾ ಗಂಧಕ ಅಂತ ಕರಿತೀವಿ ಹೌದಾ? ಸಲ್ಫರ್ಗೆ ನಾವು ಶಾಖವನ್ನು ಕೊಟ್ಟಾಗ ನೋಡೋದು ಕಲರ್ ಚೇಂಜ್ ಆಗುತ್ತೆ ನೋಡ್ರಿ. ಅಲ್ಲಿ ಯಾವ ಕಲರ್ ಅದು? ಕೆಂಪು ಕಲರ್ ಆಗಿದೆ. ರೆಡ್ ಕಲರ್ ಕಾಣಾಗೈತಿ ನಿಮ್ಗ? ಎಸ್ ಸರ್. ಸರಿಯಾಗಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಕಂದು ಬಣ್ಣ ಅದು ಚಾಕ್ಲೇಟ್ ಕಲರ್ ಐತಿಲ್ಲ, ಜೊತೆಗೆ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗೈತಿ ನಿಮ್ಗೆ. ಇದು ಪೂರ್ತಿ ಕಂಪ್ಲೀಟ್ ಆಗಿದ್ದು ಕಂದು ಬಣ್ಣ ಬರ್ತೈತಿ. ಇದು ಕಂಪ್ಲೀಟ್ ಆಗಿ ಕಪ್ಪು ಬಣ್ಣ ಬರ್ತೈತಿ. ಫಸ್ಟ್ ಯಾವ ಕಲರ್ ಇರ್ತದ? ಹಳದಿ ಕಲರ್. ಹಳದಿ ಕಲರ್ ಇದ್ದಲ್ಲ, ಹಳದಿ ಕಲರ್ ಇದ್ದದ್ದು ಈಗ ಕಂದು ಬಣ್ಣಕ್ಕೆ ತಿರುಗಿ ಕಂದು ಬಣ್ಣಕ್ಕೆ ಬಂದದ್ದು ಏನಂದ್ರ ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಅಂತ ನಿಮಗೆ ಇಲ್ಲಿ ಬರ್ತೈತಿ. ಇಲ್ಲಿ ಅನಿಲ ಬಿಡುಗಡೆ ಕೂಡ ಆಗತೈತಿ. ಯಾವಾಗ್ಲೂ ಇಲ್ಲಿ ನಾವು ಪ್ರಯೋಗ ಮಾಡೋ ಹೊತ್ನ್ಯಾಗ ಈ ಕಾಸ್ಬೇಕಾದ್ರ ಸ್ಟ್ರೇಟ್ ಇಡಬೇಡಿ, ಯಾವಾಗಲೂ ಹಿಂಗೆ ಹಿಡಿಬಾರ್ದು, ಕ್ರಾಸ್ ಹಿಡಿದು. ಯಾಕ? ಅನಿಲ ಬಿಡುಗಡೆ ಆಗೋದು. ಅನಿಲ ಬಿಡುಗಡೆ ಆಗೋ ಹೊತ್ನ್ಯಾಗ ನಿಮ್ಮ ಮುಖಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ನೀವು ಸ್ಟ್ರೇಟ್ ಆಗಿ ಹಿಡಿದಾಗ ಈ ಪ್ರಣಾಳ ಇರ್ತೈತಲ್ಲ, ಟೆಸ್ಟ್ ಟ್ಯೂಬು ಸಿಡಿತಿ ಅಂದ್ರ ಮುಖಕ್ಕೆ ಡೈರೆಕ್ಟ್ ಸಿಡಿತೈತಿ. ಅದಕ್ಕೆ ಯಾವಾಗಲೂ ಕ್ರಾಸ್ ಹಿಡಿಬೋದು. ಗೊತ್ತಾ? ಕಾಣ್ತಾ ಇದೆ? ಎಸ್ ಸರ್. ಏನಿದು? ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್. ಇದು ಯಾವ ಪ್ರಯೋಗ? ಇದು ರಾಸಾಯನಿಕ ಸಂಯೋಗ. ರಾಸಾಯನಿಕ ಸಂಯೋಗ ಕ್ರಿಯೆ. ರಾಸಾಯನಿಕ ಸಂಯೋಗ ಕ್ರಿಯೆ. S+O2 ಇವರೆಷ್ಟು? SO2. ಇದು ಬರೀ ರಾಸಾಯನಿಕ ಸಂಯೋಗ ಅಷ್ಟೇನಾ? ಉತ್ಕರ್ಷಣೆ ಕ್ರಿಯೆನೂ ಹೌದು. ಉತ್ಕರ್ಷಣೆ ಕ್ರಿಯೆ ಹೌದು. ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಂಡು ಉತ್ಕರ್ಷಣೆ ಹೊಂದಿತು. ಉತ್ಕರ್ಷಣೆ ಆಗುತ್ತಾ? ಇದು ಉತ್ಕರ್ಷಣೆಗೊಂಡದ್ದು ಯಾವ್ದಾದ್ರೆ ಇಲ್ಲಿ ಉತ್ಕರ್ಷಣೆಗೊಂಡಂತ ಅವಸ್ಥೆ ಯಾವ್ದಿಲ್ಲಿ? ಸಲ್ಫರ್. ಹೌದಾ? ಇದು ಉತ್ಕರ್ಷಣೆ ಕ್ರಿಯೆ ಹೌದು, ರಾಸಾಯನಿಕ ಸಂಯೋಗ ಕ್ರಿಯೆನೂ ಆಗುವುದು. ಇದು ಎರಡನೇ ಪ್ರಯೋಗ, ರಾಸಾಯನಿಕ ಸಂಯೋಗ.